ಕಾವೇರಿ ಕಿಚ್ಚು ನಾಳೆ ನಿರ್ಧಾರವಾಗಲಿದೆ. ಕರ್ನಾಟಕ ಬಂದ್ ಭವಿಷ್ಯ. ನಾಳೆ ಬೆಳಗ್ಗೆ 11 ಗಂಟೆಗೆ ಕನ್ನಡ ಪರ ಸಂಘಟನೆಗಳಿಂದ ಬೆಂಗಳೂರಿನಲ್ಲಿ ಸಭೆ ಇದೆ. ಕಾವೇರಿ ಅನ್ಯಾಯವನ್ನ ಖಂಡಿಸಿ ಕರ್ನಾಟಕ ಬಂದ್ ಕುರಿತಾಗಿ ನಾಳೆ ನಡೆಯುವ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳಿಗೆ ವಾಟಾಳ್ ನಾಗರಾಜ್ ಆಹ್ವಾನವನ್ನ ಕೊಟ್ಟಿದ್ದಾರೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಾಳೆ ಮಹತ್ವದ ಸಭೆ ನಡೆಯಲಿದೆ. ಆಟೋ, ಟ್ಯಾಕ್ಸಿ, ಬಸ್, ಹೋಟೆಲ್ ಸೇರಿದ ಹಾಗೆ ಎಲ್ಲ ಸಂಘಟನೆಗಳಿಗೆ ವಾಟಾಳ್ ನಾಗರಾಜ್ ಆಹ್ವಾನವನ್ನ ಕೊಟ್ಟಿದ್ದಾರೆ. ನಾಳೆ ನಡೆಯುವಂತಹ ಸಭೆ, ಆ ಸಭೆಯಲ್ಲಿ ಕರ್ನಾಟಕ ಬಂದ್ನ ದಿನಾಂಕ ಹಾಗೂ ರೂಪುರೇಷೆ ನಿರ್ಧಾರ ಆಗುತ್ತೆ. ಸ್ವಾತಂತ್ರ್ಯ ಬಂದಂತ ಆಗಸ್ಟ್ 15 ಶೀಘ್ರದಲ್ಲೇ ಬರ್ತಾ ಇದೆ. ಕರ್ನಾಟಕಕ್ಕೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಅನ್ಸುತ್ತೆ. ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಒಂದು ಕಣ್ಣಿಗೆ ಬೆಂಡೆ, ಒಂದು ಕಣ್ಣಿಗೆ ಸುಣ್ಣವನ್ನು ಹಾಕುವುದ್ರ ಮುಖಾಂತರ ಕರ್ನಾಟಕದ ನೀರಿನ ಸಮಸ್ಯೆ, ಕುಡಿಯುವ ನೀರಿಗಾಗಿ ನೀರಿಲ್ಲ ಅಂದ್ರೂ ಸಹ ತಮಿಳುನಾಡಿಗೆ ಬಿಡಿಸ್ತಾ ಇರೋದನ್ನ ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವಿರೋಧಿಸ್ತೀವಿ. ಎಲ್ಲ ಸಂಘಟನೆಗಳು, ಚಿಕ್ಕ ಪುಟ್ಟ ಸಂಘಟನೆಗಳಿಂದ ಹಿಡಿದು ಎಲ್ಲ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಸಾಮಾನ್ಯ ಕನ್ನಡಿಗರು, ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಿಗೆ ಸೇರಿ ಕರ್ನಾಟಕವನ್ನ ಬಂದ್ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ಬಂಗಾರಪ್ಪನವರು ಯಾವ ರೀತಿ ಸುಗ್ರೀವಾಜ್ಞೆಯನ್ನ ತಂದು ನೀರನ್ನ ತಡೆದರೋ ಅದೇ ರೀತಿ ಕಾವೇರಿಗಾಗಿ, ಕನ್ನಡಿಗರಿಗಾಗಿ ಬಹುದೊಡ್ಡ ತ್ಯಾಗವನ್ನ ತಾವು ಮಾಡಬೇಕಾಗತ್ತೆ. ಕನ್ನಡಿಗರ ಜೊತೆ ನಿಲ್ಬೇಕಾಗತ್ತೆ. ಕರ್ನಾಟಕವನ್ನ ರಕ್ಷಣೆ ಮಾಡ್ಕೋಬೇಕಾಗತ್ತೆ. ನಾವೆಲ್ಲ ಕನ್ನಡಿಗರು ನಿಮ್ಮ ಜೊತೆಗೆ ಇರ್ತೀವಿ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಇಲ್ಲ ಅಂದ ಸಂದರ್ಭದಲ್ಲಿ ನೀರು ಬಿಡುವಂತ ಕೆಲಸವನ್ನ ಮಾಡಬಾರ್ದು. ಮಳೆ ಇಲ್ಲ, ಡ್ಯಾಮ್ಗಳಲ್ಲಿ ನೀರಿಲ್ಲ, ಮಳೆ ಬಂದಾವಾಗ ನೀರು ಇದ್ದಾವಾಗ ತಮಿಳುನಾಡಿಗೆ ಹೇರಳವಾಗಿ ನೀರನ್ನ ಕೊಟ್ಟಿದ್ದೀವಿ. ಆದ್ದರಿಂದ ಕರ್ನಾಟಕ ಬಂದ್ಗೆ ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಬೆಂಬಲ ಇರಲಿ. ನಾಳೆ ವಾಟಾಳ್ ನಾಗರಾಜ್ ಅವರು ದಿನಾಂಕವನ್ನ ಘೋಷಣೆ ಮಾಡ್ತಾರೆ. ಅದಾದ್ಮೇಲೆ ಎಲ್ಲ ಸಂಘಟನೆಗಳನ್ನ ಕರೆದು ಮೀಟಿಂಗ್ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಯಾವಾಗ ನೀರು ಬಿಟ್ಟರೆ ಯಾವಾಗ ನಾವು ಕರ್ನಾಟಕ ಬಂದ್ ಮಾಡಬಹುದು. ಬರೀ ನೀರು ಒಂದೇ ಅಲ್ಲ, ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಕೆಲಸ ಇಲ್ಲ, ಕನ್ನಡಿಗರ ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.